ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲೈಫ್ ಟು ಎಕ್ಸ್ಪೀರಿಯನ್ಸ್. ಹಬ್ಬ ಆಯುಧ ಪೂಜೆ ಚಿಕ್ಕಮಗಳೂರಿಗೆ ಬಂದಿದ್ದೀವಿ. ಚಿಕ್ಕಮಗಳೂರಿಗೆ ಬಂದಮೇಲಂತೂ ಎಲ್ಲಿಗಾದ್ರೂ ಹೋಗ್ತೀವಲ್ವಾ. ಸೊ ಹಬ್ಬದ ದಿನ ದೂರ ಎಲ್ಲೂ ಹೋಗೋದು ಬೇಡ ಅಂತ ಇಲ್ಲೇ ಮನೆ ಹತ್ರನೇ ಒಂದು ಕೆರೆ ಇದೆ. ಸೊ ಅಲ್ಲಿ ಅಂತ ಬಂದ್ವಿ. ಕೆರೆ ಹತ್ರ ತುಂಬ ಜನ ಇದ್ದಾರೆ ಅಂದ್ಬಿಟ್ಟು ಕೆರೆ ಪಕ್ಕದಲ್ಲೇ ಸ್ವಲ್ಪ ಜಾಗ ಎಲ್ಲ ಇದೆ. ಇಲ್ಲಿ ಬರ್ಡ್ ವಾಚಿಂಗಿಗೆ ಅಂತ ನಾವು ಯೂಶ್ವಲಿ ಬರ್ತಾ ಇರ್ತೀವಿ. ಸೊ ಅದೇ ಜಾಗಕ್ಕೆ ಬಂದಿದ್ದೀವಿ. ಇನ್ನು ನಮ್ಮ ಮನೆಯವರು ಮತ್ತು ಜಗನಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಆ್ಯಂಡ್ ಇಲ್ಲಿ ನೇಚರ್ ಮಾತ್ರ ಸಕ್ಕತ್ತಾಗಿದೆ. ಯು ಕ್ಯಾನ್ ಸಿ ದಿಸ್. ಇಲ್ಲಿ ಮಳೆ ಸಹ ಬರ್ತಾ ಇರೋದ್ರಿಂದ ವಾತಾವರಣವೂ ತುಂಬ ಚೆನ್ನಾಗಿದೆ. ಇಲ್ಲಿ ಯೂಶ್ವಲಿ ನಾವು ಪಿಕಾಕ್ಸ್ ಅಂತೂ ಜಾಸ್ತಿ ನೋಡ್ತಾ ಇರ್ತೀವಿ. ಇವತ್ತಿಲ್ಲಿ ಬಂದಿದ್ದೀವಿ. ಯಾವುದಾದ್ರೂ ಬರ್ಡ್ ಸಿಕ್ಕಿದ್ರೆ ಅದ್ರದ್ದು ಫೋಟೋಗ್ರಫಿ ಮಾಡೋಣ ಅಂತ. ಜಗನ್ ನಮ್ಮನ್ನ ಹೇಳ್ಕೊಂಬಂದಿದ್ದಾನೆ. ನೋಡೋಣ, ಯಾವುದಾದ್ರೂ ಬರ್ಡ್ ಸಿಕ್ಕಿದ್ರೆ ನಿಮಗೆ ಸಹ ಅದನ್ನು ತೋರಿಸ್ತೀವಿ. ಓ, ಏನಿದು ಇಲ್ಲಿ ಬಂಡೆ ಎಲ್ಲ ಇದೆ. ಅಲ್ಲಿ ನೋಡಿ, ಯಾವುದೋ ಬರ್ಡ್ಸು ಅಲ್ಲೇ ಕೂತಿತ್ತಲ್ಲ. ಅಲ್ಲ, ನಾವು ಎಲ್ಲೆಲ್ಲಿ ಹೋಗ್ತೀವಲ್ಲ ಎಲ್ಲ ಕಡೆನೂ ಲ್ಯಾಂಡ್ ಪರ್ಚೇಸ್ ಮಾಡಬೇಕು ಅಂತಿರ್ತೀವಿ. ಈ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಸೊ ನೋಡೋಕೆ ಬಂದಿದ್ದೀವಿ. ಹೌದು, ರೆಸಾರ್ಟ್ ಆದ ತಕ್ಷಣ ನಾವು ಇಲ್ಲೇ ನಮ್ಮ ಯೂಟ್ಯೂಬ್ನಲ್ಲೇ ಇನ್ವಿಟೇಷನ್ ಕಳಿಸ್ತೀವಿ, ನೀವೆಲ್ಲ ಬನ್ನಿ. ನಮಗೆ ಮುಟ್ಟಲ್ಲ ಅದು. ನಾನು ಮುಟ್ಟಲ್ಲ. ನೀನೇ ಅದಕ್ಕೆ ಕರ್ಕೊಂಡ್ಬಂದಿದ್ದೆ ಅಂತ ಬಂದಿಲ್ಲ. ನಾನು ಎತ್ತಕ್ಕಾಗಲ್ಲ ಅದು. ನೀನು ಎತ್ಕೊಂಡು ಹೋದ್ರೆ ಒಂದು ತಿಂಗಳ ಸರ್ವೆ ಹೋಗುತ್ತೆ. ಎತ್ಕೊಂಡು ಹೋಗಕ್ಕೆ ಆಗಲ್ಲ. ಅಲ್ಲ, ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಲ್ಲಿ. ನಾನು ಹೆಂಗೆ ಎತ್ಕೊಂಡು ಹೋಗುತ್ತೆ? ಎತ್ಕೊಂಡು ಹೋಗಲ್ಲ, ಹೇಳ್ಕೊಂಡು ಹೋಗುತ್ತೆ ಅಷ್ಟೇ. ಕುತ್ತಿ ಹತ್ರ ಹಿಂಗೆ ಇಟ್ಕೊಂಡು. ಓ, ಫುಲ್ ಸ್ಟಾರ್ಟ್ ಆಯ್ತು ಇವ್ರಿಗೆಲ್ಲ. ಏನ್ ಗೊತ್ತಾ ಸ್ಪೆಷಾಲಿಟಿ? ಈ ತರ ಇವು ಇದಾವಲ್ಲ, ಹಿಂಗೆ ಇವು ಅದು ಆಕ್ಚುಲಿ ಸೀಡ್, ಅದು ಮುಳ್ಳಲ್ಲ ಅದು. ಹೌದಾ? ಸೊ ನಾವು ತಗೊಂಡು ಹೋಗಿ ಬೇರೆ ಕಡೆ. ಒನ್ ಆಫ್ ದ ಮೆಕ್ಯಾನಿಸಮ್ ಫಾರ್ ಟ್ರಾನ್ಸ್ಪೋರ್ಟ್, ಫ್ರೀ ಟ್ರಾನ್ಸ್ಪೋರ್ಟ್. ನೋಡಿ, ಇವತ್ತು ಟಿಪ್ಸ್ ಕೊಡ್ತಾ ಇದ್ದೀನಿ ನಿಮಗೆಲ್ಲ. ನೋಡಿ, ಸೊ ನೀವು ಈ ಥರ ಏನಾದರೂ ಮುಳ್ಳೆಲ್ಲ ನಿಮಗೆ ಬಟ್ಟೆಗೆ ಹತ್ಕೊಂತು ಅಂತ ಹೇಳಿದ್ರೆ ನೀವು ದಯವಿಟ್ಟು ಅದೇ ಜಾಗದಲ್ಲಿ ಹಾಕಬೇಡಿ, ತಗೊಂಡೋಗಿ ಬೇರೆ ಕಡೆ ಹಾಕಿ. ಸೊ ದಟ್ ಪ್ಲಾಂಟ್ಸ್, ಹೊಸ ಥರ ಪ್ಲಾಂಟ್ಸ್ಗಳು ಬೇರೆ ಕಡೆ ಪ್ಲಾಂಟ್ ಆಗ್ತವೆ. ನೇಚರಲ್ಲಿ ಎಷ್ಟೊಂದು, ಓ ಮೈ ಗಾಡ್ ಗೈಸ್, ನೋಡಿ ಎಷ್ಟು ಇಂಟೆಲಿಜೆಂಟ್ ಇದೆ ನೇಚರ್ ಅಂದ್ರೆ. ಅವೆಲ್ಲ ಮೆಕ್ಯಾನಿಸಮ್ ಟ್ರಾನ್ಸ್ಪೋರ್ಟ್ ಮಾಡಿ ಬೇರೆ ಕಡೆ ಸ್ಪ್ರೆಡ್ ಆಗ್ಲಿಕ್ಕೆ ನೋಡಲ್ಲಿ ಗೈಸ್. ಈ ಫೆದರ್ ಆಟೋಮೆಟಿಕ್ ಫ್ರೀ ಟ್ರಾನ್ಸ್ಪೋರ್ಟ್, ದುಡ್ಡೇ ಕಡಂಗಿಲ್ಲ. ಯಾರು ಬರ್ತದೋ ಅವ್ರ ಮೈ ಮೇಲೆ ಹತ್ಕೊಳ್ಳೋದು, ಹೋಗ್ತಾ ಇರೋದು. ಸೊ ಗೈಸ್, ನಾವು ಒಂದು ಫೆದರ್ ಹೋಗ್ತಿದೆ ನೋಡಿ. ಇಲ್ಲಿ ಡಿಸೈನ್ ಇದೆ ಒಂದು. ಇದು ಒಂದು ಸ್ಪ್ಯಾರೋ ಥರ ಆಗಿರ್ಬೋದು. ತುಂಬ ಸಣ್ಣ ಫೆದರ್. ಆ ಕಡೆ ನೋಡಿ, ಅಲ್ಲೂ ಹೋಗ್ಬೋದು. ಬಟ್ ನಡೆಕೊಂಡು ಹೋಗಿ ಜಾಗ ಇಲ್ಲ. ಈ ಬಂಡೆ ದಾಟ್ ಹೋಗ್ಬೇಕಾಗತ್ತೆ. ಸೊಳ್ಳೆ ಇವು. ಪ್ರೊಟೆಕ್ಟರ್ ಆಫ್ ದ ಗಾರ್ಡಿಯನ್. ನಡಿ ಹೋಗೋಣ. ನಡೀರಿ. ಚಕ್ಲಿ ಹುಳ, ನಂಗೆ ಗೊತ್ತಿರೋದು ಚಕ್ಲಿ ಹುಳ ಅಷ್ಟೇ. ಸೆಂಟಿಪೀಡ ಮಿಲಿಪೀಡ ಯಾವ್ದ್ರಿ? ಸೆಂಟಿಪೀಡ್. ನಮ್ಮ ಗಾಡಿನ ಇಲ್ಲೇ ನಿಲ್ಸಿ ಹೋಗಿದ್ವಿ. ಸೊ ಅದ್ರ ಮೇಲ್ ನೋಡಿ ಏನ್ ಚೆನ್ನಾಗಿದೆ. ಆನೆ ಆನೆ ಆನೆ. ಸೊ ನಮ್ಮ ಫಸ್ಟ್ ಸ್ಪಾಟ್ ಅಲ್ಲಿ ಮಳೆ ಬರ್ತಿರೋದ್ರಿಂದ ಯಾವುದು ಬರ್ಡ್ಸ್ ಕಾಣಿಸ್ತು. ಒಂದು ಸ್ಪ್ಯಾರೋ ಫೆದರ್ ಸಿಕ್ತು. ಯಾವ ಬರ್ಡ್ಸ್ ಕಾಣಿಸ್ತು? ಸ್ಪ್ಯಾರೋಸು, ಕಿಂಗ್ಫಿಶರ್ ಕೇಳಿಸ್ತು, ಮತ್ತೆ ಪ್ಲಮ್ ಹೆಡೆಡ್ ಪಾರಕೀಟ್ಸ್. ಸೊ ನೆಕ್ಸ್ಟ್ ಇಯರ್ ಕಾಣಿಸ್ತು ಅಂತ ನೋಡೋಣ. ಅಲ್ಲಿ ಇನ್ನೊಂದು ಕಾಣಿಸ್ತಲ್ಲ, ಯಾವುದು? ಎರಡು ಬರ್ಡ್, ರೆಡ್ ಬಾಟಲ್ಡ್ ಲ್ಯಾಪ್ವಿಂಗ್ಸ್. ಸೊ ಇಷ್ಟೆಲ್ಲ ಬರ್ಡ್ಸ್ ಕಾಣಿಸಿದ್ದು, ಆದ್ರೆ ನಾವು ಫೋಟೋಗ್ರಫಿ ಮಾಡಲಿಲ್ಲ. ಮಳೆ ಬರ್ತಾ ಇತ್ತು. ನಮ್ಮ ಕ್ಯಾಮ್ರಾನ ನಾವು ಕಾರಲ್ಲೇ ಇಟ್ಟಿದ್ರಿಂದ ಡೋಂಟ್ ವರಿ. ನಾಳೆ ಮತ್ತೆ ನಾಡಿದ್ದು ನಮಗೆ ಇದು ಮಳೆ ಬರಲಿಲ್ಲ ಅಂದ್ರೆ ನಾವು ಮತ್ತೆ ಬಂದು ಫೋಟೋಗ್ರಫಿ ಮಾಡ್ತೀವಿ. ನಾವು ನಾಳೆ ಮತ್ತೆ ಬಂದು ಫೋಟೋಗ್ರಫಿ ಮಾಡ್ತೀವಿ. ನೋಡ್ತೀವಿ. ಪಿಕಾಕ್ಸ್ ಎಲ್ಲ ಸಿಕ್ಕ ಡೌಟ್, ನೋಡೋಣ. ನಮಗೆ ಮಂಗಳೂರು
ಅವರ ಭಾಷೆ ಅಂದರೆ ಬಹಳ ಪ್ರೀತಿ ಮಾರಾಯ. ನಮ್ಮ ಒಂದು ಫೇವ್ರೆಟ್ ಸ್ಪಾಟ್ ಬಂದಿದೆ, ಆದರೆ ಇಲ್ಲಿ ಫುಲ್ಲು ಗಿಡದಿಂದ ತುಂಬಿಕೊಂಡಿರೋದ್ರಿಂದ ಏನು ಕಾಣಿಸಲ್ಲ. ಮುಗೀತದು, ಗೇಟ್ಸ್ ಮುಗೀತು. ಇವಾಗ ಇಲ್ಲಿರುವಂಥ ಲೇಕ್ ಹುಷಾರತ್ತೆ, ಹನಿ ಬೀಚ್ ಬರ್ಬೋದು. ಓ ಪಿಕಾಕ್ ಹಾನ್ಬಿಲ್ ಆ ಬ್ರಾಂಚ್ ಇದೆ. ಹೋಯ್ತು, ಹೋಗಿಲ್ಲ, ಅಲ್ಲೇ ಇದೆ, ಅಲ್ಲೇ ಕೂತಿದೆ. ಎಲ್ಲಿದೆ ಈ ಬ್ರಾಂಚ್ ಇದೆ, ಈ ಮರದ್ದು. ಯಾವ ಬ್ರಾಂಚ್ ತೋರಿಸ್ತೀನಿ. ಇದು ಈ ಮರ ಇದೆಯಲ್ಲ, ಅದ್ರಲ್ಲಿ ಆ ಬ್ರಾಂಚ್ ಇಲ್ಲಿದೆ. ಕೆಳಗಿನ ಬ್ರಾಂಚ್ ಇದೆ. ಎರಡಕ್ಕೂ ಸಿಗ್ತಿದಾವ. ವಿಡಿಯೋನ ಮಾಡ್ಬೋದಾ ರೀ? ವಿಡಿಯೋನ ಮಾಡ್ತೀವಿ. ಮಾಡಿ ಮಾಡಿ. ಲಕ್ಕಿ ಇಲ್ಲಮ್ಮ, ಸೂಪರ್ ಲಕ್ಕಿ ಇದೆ. ನನ್ನೊಂದೇ ಆಗಿದ್ದು. ನಿಮ್ಮ ಮಗ ತುಂಬ ಲಕ್ಕಿ ಅಪ್ಪ. ನ್ಯಾಚುರಲಿಸ್ಟ್, ನ್ಯಾಚುರಲಿಸ್ಟ್ ಅಂದರೆ ಕೆಳಗಡೆ ಇದೆ ನೋಡಿ. ಸ್ವಲ್ಪ ಫೀಮೇಲ್ಸ್ ಅನ್ಸಿದ್ದಾವೆ ಇವು. ಮೇಲ್ಗಡೆ ಮೇಲ್ ಥರ ಬರ್ತಿಲ್ಲ ಹೊರಗೆ. ಹಾನ್ಬಿಲ್ ಅಂತ ಸ್ವಲ್ಪ ಬ್ಲರ್ರಾಗಿ ಕಾಣಿಸುತ್ತೆ, ಅಂದರೆ ಚೆನ್ನಾಗಿ ನೋಡ್ಕೊಳ್ಳಿ. ಹಾನ್ಬಿಲ್ಸ್ ರೈನ್ ಫಾರೆಸ್ಟ್ ಎಸ್ಟೇಟ್ ಎರಡು ಸೇಮ್ ಹತ್ರ ಕೂತ್ಕೊಳ್ಳೆ. ಒಳ್ಳೆ ಪೊಸಿಷನ್ ಕೂತ್ಕೊಂಡಿದ್ದಾರೆ. ಅದು ಹೆರೋನ್, ಅದು ಹೆರೋನ್ ಒಂದು ಫಸ್ಟ್ ಮೇಲ್ಗಡೆ ಇದೆಯಲ್ಲ, ಅದು ಗ್ರೇ ಹೆರೋನ್ ಅಮ್ಮ. ಅದು ತುಂಬ ಚೆನ್ನಾಗಿ ಬರ್ತಾ ಇದೆ ಅದು. ಏನು ಮಾಡ್ದ ಕೆಳಗಡೆದು. ಎರಡರಲ್ಲಿ ಒಂದೇ ಹಿಡಿಬೋದು ಅಷ್ಟೇ. ಈ ಕೆಳಗಡೆ ಇಡ್ತದೆ ನೀವು. ಅದು ಅಥವಾ ಇದಕ್ಕೂ ಮಾಡಿ ಅಷ್ಟೇ. ಹೆಂಗೆ ಗೊತ್ತಾ ಗೈಸ್? ಅಥವಾ ನೀವೇ ಬೇರೆ ಹೆಂಗೆ ಗೊತ್ತಾ? ಆಯ್ತು, ಕೆಳಗಿನ ಚೆನ್ನಾಗಿ ಗೊತ್ತಿದೆ. ಮರದ ಬ್ರಾಂಚ್ ಕೆಳಗಿನ ಬ್ರಾಂಚ್ ಮೇಲೆ ನೋಡಪ್ಪ, ಬೇರೆ ಗೊತ್ತು. ಕೆಳಗಡೆ ಬೇರೆ ಬ್ರಾಂಚ್ ಅನ್ಸುತ್ತೆ. ಮತ್ತು ಎರಡು ಸೇಮ್ ಈಗ ಬರ್ತವೆ. ಏನು ಹೋಗ್ಬಿಟ್ಟಿದೆಲ್ಲ ಚಿನ್ನ. ಅದು ಇಟ್ಕೊಳ್ತಾ ಸ್ಟಾಪ್ ಮಾಡಿ ಎಲ್ಲ ವೀಡಿಯೋಸ್ ಅದ್ರಲ್ಲಿ ಚೆನ್ನಾಗಿ ಬರೋಣ. ಬಂದ ಝೂಮ್ ಮಾಡಿದ್ರೆ ತೆಗಿತಿದ್ದಾರಲ್ಲ ಸ್ವಲ್ಪ ಕ್ಲಿಯರ್ ನೋಡಿದೆ. ಅದು ಗ್ರೇ ಕಲರ್ ಇತ್ತು, ಮತ್ತು ತಲೆ ಸ್ವಲ್ಪ ಬ್ಲ್ಯಾಕ್ ಇತ್ತಲ್ಲ. ಹಾನ್ಬಿಲ್ ಹೋಗಿತ್ತು. ಆದರೆ ಇದು ಫೀಮೇಲ್ ಹಾನ್ಬಿಲ್ ಅನಿಸುತ್ತೆ. ಮೇಲ್ ಹಾನ್ಬಿಲ್ ಸಿಗುತ್ತವೆ, ಮೇಲೆ ಬರ್ತವೆ. ಫೀಮೇಲ್ಸಿಗೆ ನಾರ್ಮಲಾಗಿ ಮಲ್ಬಾರ್ ಗ್ರೇ ಹಾನ್ಬಿಲ್ಸ್ ಥರ ಇರುತ್ತೆ. ಎರಡು ಅಲ್ಲೇ ಇದೆ ಅನಿಸುತ್ತೆ. ಮಧ್ಯೆ ಬರ್ಬೇಡ. ಎರಡು ಪಿಕಾಕ್ ಅಲ್ವೇನೋ. ಅದು ಪಿ ಅಂತ ಅನ್ಕೊಂಡ್ರು. ಅದು ಪಿಕಾಕ್ಸು ಮತ್ತು ಅವು ಯಂಗ್ ಒನ್ಸ್, ಯಾಕಂದ್ರೆ ಫೆದರ್ನ ಬಿಟ್ಟಿಲ್ಲ. ಅವು ಪಿ ಅನ್ಸ್ತಾರೆ. ಯಾಕೆ ಕಾಣಿಸ್ತಾ ಒಂದೇ ಥರ. ಅಪ್ಪ ಹೆರಾನ್ ಫೋಟೋ ಎತ್ಕೊಳ್ತೀಯಾ? ನೋಡೋದು ಬರ್ಡ್ ಯಾವ್ದು ಇಲ್ಲಿ ಹೇಳಿದ್ನಲ್ಲ, ನೋಡಿದ ಅನ್ಸುತ್ತೆ. ಹೌದು, ಮರ ಚೆಕ್ ಮಾಡಿದ್ರೆ ಹಾನ್ಬಿಲ್ ಆಗಿರ್ಬೋದು. ಸೊ ಈ ರೀತಿ ಎಲ್ಲ ನಾವು ಬಂದ್ಬಿಟ್ಟು ಈ ರೀತಿ ನಮಗೆ ಬೇಜಾರಾದಾಗ ಚಿಕ್ಕಮಗಳೂರಿನಲ್ಲಿದ್ದಾಗ ಹೀಗೆ ಶೂಟ್ ಮಾಡ್ತೀವಿ. ಸೊ ಇವತ್ತು ನೋಡಿದ್ರಲ್ಲ ಬರ್ಡ್ಸ್ ಎಲ್ಲ ಯಾವ ಥರ, ಕೆಲವೆಲ್ಲ ಎಕ್ಸಾಟಿಕ್ ಬರ್ಡ್ಸ್ ನಮಗಿಲ್ಲಿ ಕಾಣಿಸ್ತು. ಸೊ ಹಾರ್ನ್ಬಿಲ್ ನಿಮಗೆ ಬೆಂಗಳೂರಿನಲ್ಲಿ ಇದ್ಕೊಂಡಂತೂ ನೋಡೋಕ್ಕಾಗಲ್ಲ. ಸೊ ಅಂಥ ಬರ್ಡ್ಸ್ನ ನೀವು ನೋಡ್ಬೇಕು, ಎಕ್ಸಾಟಿಕ್ ಬರ್ಡ್ಸ್ ನೋಡಬೇಕಂದ್ರೆ ದಿಸ್ ಈಸ್ ದ ರೈಟ್ ಪ್ಲೇಸ್. ಐ ಮೀನ್ ಗೈಸ್, ಹಾರ್ನ್ಬಿಲ್ಸ್ನ ಬೆಂಗಳೂರಲ್ಲಿ ಬರೀ ಸಣ್ಣ ಪ್ಲೇಸಸ್ ನೋಡ್ಬೋದು. ಅಂದರೆ ನಮ್ಮನೆ ರಾಗಿಯಲ್ಲಿ ಹತ್ರ ಇದೆ, ಸೊ ಅಲ್ಲಿ ಹಾರ್ನ್ಬಿಲ್ಸ್ ಬರ್ತವೆ. ಆದರೆ ಸಿಟಿ ಒಳಗೆಲ್ಲ ನೋಡೋಕ್ಕಾಗಲ್ಲ. ಇಲ್ಲಿ ಬಂದರೆ ಎರಡು ಟೈಪು ಹಾರ್ನ್ಬಿಲ್ಸ್ ಕಾಣಿಸ್ತವೆ. ಯಾವಂದರೆ ಮಲ್ಬಾರ್ ಪೈಡ್ ಹಾರ್ನ್ಬಿಲ್ ಮತ್ತು ಇಂಡಿಯನ್ ಗ್ರೇ ಹಾರ್ನ್ಬಿಲ್. ಸೊ ಜಗನ್ಗೆ ಒಂದು ಸಪ್ರೇಟಾಗಿ ಒಂದು ವಿಡಿಯೋನೇ ಮಾಡ್ತೀವಿ ಬರ್ಡ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು. ಜಗನ್ ಅದನ್ನು ಮಾಡ್ತಾನೆ. ಸೊ ಇದೇ ಈಗ ನಮಗೆ ಈ ಥರ ಎಕ್ಸಾಟಿಕ್ ಬರ್ಡ್ಸ್ ಎಲ್ಲ ಬೇಕಂದರೆ ಏನಿಲ್ಲ, ನಾವು ಸುಮ್ಮನೆ ಬ್ಯಾಕ್ ಯಾರ್ಡಿಗೆ ಬಂದುಬಿಟ್ಟು ಸುಮ್ಮನೆ ಒಂದು ಡ್ರೈವ್ ಅಂತ ಬಂದುಬಿಟ್ಟು ಈ ಥರ ಎಲ್ಲ ನಾವು ಶೂಟ್ ಮಾಡ್ಕೊಂಡು ಹೋಗ್ತೀವಿ. ಸೊ ನಿಮಗೂ ಅದನ್ನು ಇವತ್ತು ತೋರಿಸ್ಕೊಡ್ತಾ ಇದ್ದೀವಿ ಹೇಗಿರುತ್ತೆ ನಮ್ಮದು ಲೈಫ್ ಇಲ್ಲಿ ಅಂತ.
ಸೊ ನೋಡಿ ಶ್ವೇತಾ ಬ್ಯುಸಿ. ನೋಡಿ ಅಲ್ಲೊಂದು ಸ್ಮಾಲ್ ಪಾಂಡ್ ಇದೆ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಸಂಜೆ ಹೊತ್ತಂತೂ ಇಲ್ಲಿ ಸನ್ಸೆಟ್ ಆಗ್ತಾ ಇರೋದ್ರಿಂದ ಕ್ಲೌಡ್ಸ್ ಎಲ್ಲ ಮೂವ್ ಆಗ್ತಾ ಇರೋದು ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೆ ನಾನು ಹಾಗೆ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಅಲ್ಲಿ ಇನ್ನೊಂದು ಸಣ್ಣ ಪಾಂಡ್ ಥರ ಇದೆಯಲ್ಲ, ಅಲ್ಲಿ ನೋಡೋಣ. ಫಿಶಿಂಗ್ ಪಾಯಿಂಟ್ ಅಲ್ಲಿ ಬೇಡ, ನಾವು ನೆಕ್ಸ್ಟ್ ಪಾಯಿಂಟ್ ಫಿಶಿಂಗ್ ಪಾಂಡ್ ಹತ್ರ ಸುಮ್ಮನೆ ಹೋಗಿ ನೋಡೋಣ, ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಅದಾದ್ಮೇಲೆ ನಾವು ಫಿಶಿಂಗ್ ಪಾಯಿಂಟ್ ಅಂದ ತಕ್ಷಣ ನಾವು ನಮ್ದು ಫಸ್ಟ್ ಪಾಯಿಂಟಿಗೆ ಬರ್ತೀವಿ. ಯಾವ್ದಂದ್ರೆ ನಾವು ಆಗ್ಲೇ ಹೋಗಿದ್ದೀವಲ್ಲ ಮಳೆ ಬರೋಷ್ಟಿಗೆ ನಡ್ಕೊಂಡು, ಅಲ್ಲಿ ಹೋಗಿ ಪ್ಲಮ್ ಹೆಡೆಡ್ ಪರ್ಕೀಸ್ನ ನಾವು ಫೋಟೋ ತೆಗಿಯೋಕೆ ಟ್ರೈ ಮಾಡ್ತೀವಿ. ಓಕೆ ಓಕೆ. ಹೌದು, ಲಾಸ್ಟ್ ಟೈಮ್ ನಾನು ನಮ್ಮ ಫ್ರೆಂಡು ಹೋಗಿ ಬಂದಿದ್ವಿ ನಮ್ಮ ಫ್ರೆಂಡ್ಸ್. ಇಲ್ಲೊಂದು ಪಾಂಡ್ ಇದೆ. ಡಕ್ಸ್ ಇದಾವೆ, ಅಲ್ಲಿದೆ ಡಕ್ಸ್. ಚಲೋ ಚಲ್ತೆ ಹೇ. ನಾವು ಹಿಂದಿ ಮಾತಾಡೋದು ನಾವು ಇವಾಗ. ಇಲ್ಲಿ ಲೊಕೇಶನ್ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲೆಲ್ಲ ಕೆಲವೊಂದು ರೆಸಾರ್ಟ್ಸ್ ಎಲ್ಲ ಇದೆ. ವಾವ್. ಈವ್ನಿಂಗ್ ಹೊತ್ತು ಹಿಂಗೆ ಹೊರಗಡೆ ಬಂದು ಕುತ್ಕೊಂಡ್ಬಿಡ್ತೀವಿ ನಾವು. ಸೊ ಹೇಗೆ ಟೈಮ್ ಪಾಸ್ ಆಗುತ್ತೆ ಅಂತಲೇ ಹೇಳಲಿಕ್ಕಾಗಲ್ಲ. ನಮ್ಮ ಮನೆಯಿಂದ ಒಂದು 5 ನಿಮಿಷದಷ್ಟು ದೂರದ ದಾರಿ ಇದು. ವಾವ್. ಅಂದ್ರೂ ಸ್ವಲ್ಪ ಪಾಪ ಅನ್ಸುತ್ತೆ ಈ ಲೇಖೆ ಹತ್ರ. ಅಲ್ಲಿ ನೋಡಿ ಎಷ್ಟು ವೇಸ್ಟ್ ಆಗ್ತಿದೆ. ಆ ಕಡೆ ಸೈಡ್ ಎಷ್ಟು ಕ್ಲೀನ್, ಈ ಕಡೆ ಸೈಡ್ ಅಷ್ಟು ಚೆನ್ನಾಗಿಲ್ಲ. ಬಾಯ್ ಬಾಯ್. ಸೊ ಇವಾಗ ನಾವು ನಮ್ಮ ಮೊದಲಿಗೆ ಹೋಗಿರೋ ಅಂಥ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲೊಂದು ಸ್ವಲ್ಪ ಹೊತ್ತು ಹೋಗಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ. ಸೊ ಈಗ ಮತ್ತೆ ಫಸ್ಟ್ ಸ್ಪಾಟ್ಗೆ ಬಂದಿದ್ದೀವಿ. ಇವರಿಬ್ಬರು ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ರು ಇವ್ರದ್ದು ಹಂಟಿಂಗ್ನ. ಹಂಟಿಂಗ್ ಅಲ್ಲ. ಸೊ ನಮ್ಮ ರೂಟೀನ್ ನೋಡಿದ್ರಲ್ಲ, ಹಿಂಗೆ ಇರುತ್ತೆ ಸಾಮಾನ್ಯವಾಗಿ. ಸೊ ಸಂಜೆ ಎಲ್ಲ ನಾವು ಹೊರಗಡೆ ಬಂದರೆ ಈ ರೀತಿಯೇ ಈ ಕಡೆ ಎಲ್ಲ ನಮ್ಮ ಚಿಕ್ಕಮಗಳೂರು ಸುತ್ತಮುತ್ತಲೆಲ್ಲ ಬಂದುಬಿಟ್ಟು ಈ ರೀತಿ ಸರೌಂಡಿಂಗಲ್ಲೆಲ್ಲ ನೀವು ಗುಡ್ಡಗಾಡುಗಳ ಪ್ರದೇಶನ ಏನು ನೋಡ್ತಿದ್ದೀರಾ, ಈ ರೀತಿ ಪ್ಲೇಸ್ಗಳಿಗೆ ಹೋಗಿ ವಿಸಿಟ್ ಮಾಡಿ ಅಲ್ಲೆಲ್ಲ ಪ್ರಕೃತಿ ಸೌಂದರ್ಯನ ನಾವು ಸವಿತೀವಿ. ಸೊ ಅದೇ ನಮ್ಮ ಇಲ್ಲಿ ಹೈಲೈಟ್ ಅಂತ ಹೇಳ್ಬೋದು. ಸೊ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀವಿ. ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಫನ್, ಬಾಯ್ ಬಾಯ್. ಜಗನ್